ಸೈಫುಲ್ಲಾ ಖಾಲಿದ್ ಕಸೂರ್. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಸಾಬೀತಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಕಸೂರಿ. ಎಲ್ಇಟಿ ಹಫೀಜ್ ಸೈಯದ್ ಬಲಗೈ ಬಂಟ ಸೈಫುಲ್ಲಾ ಖಾಲಿದ್ ಕಸೂರಿ. ಲಷ್ಕರ್ ಇ ತೊಯ್ಬಾ ಸಂಘಟನೆ ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿ ಈ ಉಗ್ರ ಸೈಫುಲ್ಲಾ ವಾಸವಾಗಿದ್ದಾನೆ. ಇಂಥವರಿಗೆ ಪಾಕಿಸ್ತಾನ ರತ್ನಗಂಬಳಿ ಹಾಸಿದೆ. ಪಾಕಿಸ್ತಾನದ ಸೇನೆ ಹಾಗೂ ಐಎಸ್ಐಗೆ ಆತ್ಮೀಯ ಈತ. ಸ್ಥಳೀಯ 4 ಯುವಕರನ್ನ ಬಳಸಿಕೊಂಡು ಉಗ್ರ ದಾಳಿ ನಡೆಸಿರೋ ಶಂಕೆ ಇದೆ. ಪ್ರವಾಸಿಗರ ದಾಳಿ ವೇಳೆ ಸೇನೆ ವಿಚಾರಣೆ ನಡೆಸಿದೆ. ಉಗ್ರರಿಗೆ ಬೆಂಬಲ, ಅವರಿಗೆ ಸಹಾಯ ಮಾಡಿದಂತ ಆರೋಪದ ಮೇಲೆ ವಶಕ್ಕೆ ಪಡೆಯಲಾಗಿದೆ. ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ. ಸಣ್ಣ ಅನುಮಾನ ಬಂದ್ರು ಸೇನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಅಂತದೊಂದು ಕೃತ್ಯ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದು ಹೋಗಿದೆ. ಜಮ್ಮು ಕಾಶ್ಮೀರದ ಭದ್ರತೆಯ ಬಗ್ಗೆಯೇ ಪ್ರಶ್ನೆ ಮೂಡೋ ಹಾಗೆ ಮಾಡಿದೆ. ಇವತ್ತು ಸಂಜೆ 6 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ. ಅಮಿತ್ ಶಾ ಜಮ್ಮುವಿನಿಂದ ವಾಪಸ್ಸಾದ ನಂತರ ಹೈ ಲೆವೆಲ್ ಮೀಟಿಂಗ್ ಇದೆ. ದಾಳಿ ನಂತರ ಮುಂದೇನು, ಇದು ವೆರಿ ಇಂಪಾರ್ಟೆಂಟ್. ಇದು ನಿರ್ಧಾರವಾಗುತ್ತೆ ಇವತ್ತಿನ ಉನ್ನತ ಮಟ್ಟದ ಸಭೆಯಲ್ಲಿ. ಈಗ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ. ಅಲ್ಲಿ ಒಂದಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ನಾವು ಕರ್ನಾಟಕದವರು, ಹಾಗಾಗಿ ಅಲ್ಲಿ ಕನ್ನಡಿಗರು ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ಆದ್ರೆ ಇಡೀ ಭಾರತದ ಮೂಲೆ ಮೂಲೆಯಿಂದ ಬಂದಂತ ಪ್ರವಾಸಿಗರು ಅಲ್ಲಿ ಒದ್ದಾಡಿದ್ದಾರೆ, ಪರದಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಅವರವರ ನೆಲೆ ತಲುಪಿಸಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.